ಕೆಐಎಡಿಬಿ ಭೂ ಸ್ವಾಧೀನ ಹೋರಾಟದಲ್ಲಿ ಆನಂದ್ ಗುರೂಜಿ ಭಾಗಿ. ಆನಂದ್ ಗುರೂಜಿ ವಿರುದ್ಧ ಕೆಐಎಡಿಬಿ ಪರ ಹೋರಾಟಗಾರರ ಕಿಡಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೆಐಎಡಿಬಿ ಭೂ ಸ್ವಾಧೀನ ವಿಚಾರ ಇದೀಗ ಮತ್ತಷ್ಟು ಕಾವೇರಿದೆ. ಒಂದು ಕಡೆ ಭೂ ಸ್ವಾಧೀನ ವಿರೋಧಿಸಿ ರೈತರು ಹೋರಾಟ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಕೈಗಾರಿಕಾ ಅಭಿವೃದ್ಧಿಗಾಗಿ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಶೀಘ್ರ ಪೂರ್ಣಗೊಳಿಸುವಂತೆ ಒತ್ತಾಯಿಸಿ ಮತ್ತೊಂದು ಗುಂಪು ಪ್ರತಿಭಟನೆ ನಡೆಸ್ತಾ ಇದೆ. ಈ ನಡುವೆ ಹೋರಾಟದಲ್ಲಿ ಭಾಗವಹಿಸಿದ್ದ ಆನಂದ್ ಗುರೂಜಿ ವಿರುದ್ಧವೂ ಕೂಡ ಆರೋಪಗಳು ಕೇಳಿಬಂದಿದ್ದು, ಪರ ವಿರೋಧ ಚರ್ಚೆ ತಾರಕಕ್ಕೇರಿದೆ. ಜಂಗಮಕೋಟೆ ಹೋಬಳಿ ವ್ಯಾಪ್ತಿಯಲ್ಲಿ ನಡೀತಾ ಇರುವ ಕೆಐಎಡಿಬಿ ಭೂ ಸ್ವಾಧೀನ ವಿವಾದ ದಿನದಿಂದ ದಿನಕ್ಕೆ ಹೊಸ ತಿರುವು ಪಡೆದುಕೊಳ್ತಾ ಇದೆ. ಭೂ ಸ್ವಾಧೀನ ವಿರೋಧಿಸಿ ರೈತರು ಹಲವು ದಿನಗಳಿಂದ ಹೋರಾಟ ನಡೆಸುತ್ತಿರುವ ನಡುವೆಯೇ ಆನಂದ್ ಗುರೂಜಿ ಹೋರಾಟದಲ್ಲಿ ಭಾಗವಹಿಸಿರುವುದಕ್ಕೆ ಕೆಐಎಡಿಬಿ ಪರ ಹೋರಾಟಗಾರರು ತೀವ್ರ ಆಕ್ಷೇಪ ವ್ಯಕ್ತಪಡಿಸುತ್ತಾ ಇದ್ದಾರೆ. ಇನ್ನು ಜಂಗಮಕೋಟೆ ವ್ಯಾಪ್ತಿಯಲ್ಲಿ ಆನಂದ್ ಗುರೂಜಿಯವರ ಪುತ್ರ ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸ್ತಾ ಇದ್ದು, ಅದಕ್ಕಾಗಿ ಈ ಹೋರಾಟಕ್ಕೆ ಬೆಂಬಲ ನೀಡುತ್ತಾ ಇದ್ದಾರೆ ಎಂದು ಆರೋಪಿಸಿದ್ದಾರೆ. ಅಲ್ಲದೆ ಆನಂದ್ ಗುರೂಜಿ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೋಗಬೇಕಂದ್ರೆ ಲಕ್ಷಾಂತರ ರೂಪಾಯಿ ಸಂಭಾವನೆ ಪಡೆಯುತ್ತಾರೆ. ಆದ್ರೆ ಇಲ್ಲಿಗೆ ಹಣವಿಲ್ಲದೆ ಬಂದಿರೋದ್ರ ಹಿಂದೆ ಬೇರೆ ಉದ್ದೇಶಗಳಿರಬಹುದು ಎಂದು ಕೆಲ ಹೋರಾಟಗಾರರು ಆರೋಪಿಸಿದ್ದಾರೆ. ನಮ್ಮ ಅಣ್ಣಂದ್ರು ಊಟ ಇಲ್ದರೆ ಬಿಡಿ ಬುರುಗ್ ತಿಂದು ಕಾಲ ಹಾಕಿ ಜೀವನ ಮಾಡಿದ್ದೀವಿ ಈ ವೇದಿಕೆಯಲ್ಲಿ. ಆ ರೀತಿ ಇದ್ದಿದ್ರೆ ಸಂಪನ್ಮೂಲ ಇದ್ದಿದ್ರೆ ನಾವು ದಿನ ಬಿರಿಯಾನಿ ನಾವು ಮಾಡಿಸ್ತಾ ಇದ್ವಿ. ಇವತ್ತು ನೋಡ್ರಿ, ನೀವು ಇವತ್ತು ಬರೀ ನಮ್ಮ ರೈತರು ಇರ್ತಕ್ಕಂಥವ್ರು 50 ರೂಪಾಯಿ ಹಾಕಿರೋರು ಇದ್ದಾರೆ, 50 ರೂಪಾಯಿ ಕೊಡ್ದಿರ ಬಂದೋಗಿರೋರು ಇದ್ದಾರೆ. ಇಲ್ಲಿರ್ತಕ್ಕಂಥವರು ಕಾರ್ಮಿಕರು, 1 ಎಕರೆ 2 ಎಕರೆ ಸಣ್ಣ ರೈತರು, ನಮ್ಮಲ್ಲಿ ಸಂಪನ್ಮೂಲಗಳಿಲ್ಲ. ಹಾಗಾಗಿ ನಾವು ಯಾವುದೇ ರಾಜಕೀಯ ಪ್ರೇರಿತ ಹೋರಾಟದ ವೇದಿಕೆ ಅಲ್ಲ. ಯಾರು ಹೇಳ್ತಾರೆ ಎತ್ತಣ್ಣ ಸಂಬಂಧ ಅವರಲ್ಲಿ ಇರೋದು ರಾಜಕೀಯ. ಇವತ್ತು ಕೇಸದ ಕಾರಣ ಕರ್ಕೊಂಡು ಬಂದರು, ಏನು ಮಾಡಿದ್ರು? ಸ್ವಾಮೀಜಿ ಕರ್ಕೊಂಡ್ಬಂದು ಏನು ಮಾಡೋದು? ಇವತ್ತು ಸ್ವಾಮೀಜಿಗಳು ಯಾರು ಆನಂದ್ ಸ್ವಾಮೀಜಿಗಳು ಕರ್ಕೊಂಡ್ಬಂದವ್ರೆ. ಆದರೆ ಆತನಲ್ಲಿ ಬಂದು ಭಾಷಣ ಬಿಗೋದು, ಮಗ ಹೋಗಿ ಅಲ್ಲಿ ಭೂ ವ್ಯವಹಾರ ಮಾಡೋದು, ರಿಯಲ್ ಎಸ್ಟೇಟ್. ಇದು ಯಾರಿಗೆ ಶೋಭೆ? ಇದು ಯಾರು? ಇವ್ರ ಉದ್ದೇಶ ಏನು? ಬೇರೆ ಅಲ್ಲಿ ತಗೊಂಡ್ಬಂದು ಬಿಡೋದಷ್ಟೇ ಇವ್ರ ಉದ್ದೇಶ. ಇವತ್ತು ಸ್ವಾಮಿಗಳು ಬರ್ಬೇಕಂದ್ರೆ 5 ಲಕ್ಷ ಕೊಟ್ಟರು. 5 ಲಕ್ಷ ಯಾರು ಕೊಟ್ಟರು? ಸ್ವಾಮಿಗಳು ಕಾಸು ಇಲ್ಲದ್ರೆ ಎಲ್ಲೇನು ಬಂದಿರೋ ಉದಾಹರಣೆ ಇದೆಯಾ? ಆನಂದ್ ಗುರೂಜಿಗಳು ಒಂದು ತಾಲೂಕು ಬರಬೇಕಾದ್ರೆ 5 ಲಕ್ಷ ಕೇಳ್ತಾನೆ. ಇಲ್ಲಿ ಬಂದು ರೈತರಿಗೆ ಅಕ್ಷಯ ಪಾತ್ರೆ ಅಂತ ಹೇಳ್ತಾನೆ, ಅಲ್ಲಿ ಬಂದು ಮಗ ಅದೇ ಅಕ್ಷಯ ಪಾತ್ರೆ ಕದ್ಕೊಂಡು ಹೋಗ್ತಾವನೆ. ಅಷ್ಟು ಸ್ವಾಭಿಮಾನಿ ಇರ್ತಕ್ಕಂಥ ಸ್ವಾಮೀಜಿಗಳು ಏನು ನಿನ್ನ ಮಗ ಅಲ್ಲಿ ಲೇಔಟ್ ಇದು ಜಮೀನು ತಗೊಂಡಿದ್ದಾನ, ಆ ರೈತರಿಗೆ ಕೊಡೋಕ್ಕೆ ಸಾಧ್ಯವಾ? ಕೊಡಿಸಿ ಫ್ರೀಯಾಗಿ. ಹಂಗಾದ್ರೆ ಇವತ್ತು ನೀವು ಇಲ್ಲಿ ಬಂದು ಭಾಷಣ ಬಿಗಿ ಅಂತವರು, ನಿನ್ನ ಮಗ ಏನು ಖರೀದಿ ಮಾಡಿದ್ದಾನೆ ಜಮೀನು ವಾಪಸ್ ಮೂಲ ರೈತರು ಕೊಡಲಿ, ಆವಾಗ ನೀವು ಸ್ವಾಮಿಗಳು ಅಂತ ನಾವು ಹೇಳ್ತೀವಿ. ಹಾಗಾಗಿ ಸ್ವಾಮಿಗಳಿಗೆ ಧಿಕ್ಕಾರವನ್ನು ಹೇಳ್ತೀವಿ. ಯಾರು? ಆನಂದ್ ಗುರೂಜಿಗಳು ಮಾತ್ರ. ಸ್ವಾಮೀಜಿಗಳಿಗೆ ನೀವು ಧಿಕ್ಕಾರ ಹೇಳ್ತಾ ಇದ್ದೀರಾ? ಆನಂದ್ ಗುರೂಜಿಗಳಿಗೆ ಮಾತ್ರ. ಗುರೂಜಿಗಳಿಗೆ ನೀವು ಧಿಕ್ಕಾರವನ್ನು ಹೇಳ್ತಾ ಇದ್ದೀರಾ? ಅವರ ಮಗ ಬಂದು ಇಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ. ನಿಮ್ಮ ಹತ್ರ ಯಾವ ಆಧಾರ ಇದೆ? ಇದೆ ದಾಖಲೆ. ಈಗ ಸ್ವಾಮೀಜಿಗಳು ಬಹಿರಂಗವಾಗಿ ಬರಲಿ, ನಾವು ದಾಖಲೆ ಸಮೇತ ಬಿಡುಗಡೆ ಮಾಡ್ತೀವಿ. ದಾಖಲೆ ಇದ್ರೆ ನಾವೇನು ಹೇಳೋದಿಲ್ಲ. ಇಷ್ಟು ದಿವಸ 2 ವರ್ಷಗಳ ಹೋರಾಟದಲ್ಲಿ ನಾವೇನು ಹೇಳ್ತೀವಿ ಎಲ್ಲ ದಾಖಲೆ ಸಮೇತವಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಇವತ್ತು ಆನಂದ್ ಗುರೂಜಿಗಳು ನನ್ನ ಮಗ ಇಲ್ಲಿ ಜಮೀನು ತಗೊಂಡನಪ್ಪ 1 ಎಕರೆ ಅಂತ ಬರಲಿ, ನಾವು ಅವ್ರ ಮುಂದೆ ವೇದಿಕೆ ಮುಂದೆ ಪತ್ರಿಕಾಗೋಷ್ಠಿ ಮುಖಾಂತರ ಮಾಧ್ಯಮದವರು ಬರಲಿ, ಸ್ವಾಮಿಗಳು ಬರಲಿ, ದಾಖಲೆ ಕೊಡ್ತೀವಿ. ಈಗ ನಿಮ್ಮ ಸಂಘಟನೆ ವಿರುದ್ಧವಾಗಿ ಇನ್ನೊಂದು ಆರೋಪ ಬಂದಿದೆ. ಅವರ ಸಂಘಟನೆ ಅಸ್ತಿತ್ವದಲ್ಲಿಲ್ಲ, ಅವರ ಸಂಘಟನೆ ರಾಜ್ಯಾಧ್ಯಕ್ಷ ಯಾರು ಅನ್ನೋದು ಗೊತ್ತಿಲ್ಲ, ಅವರಿಗೆ ತಾಲೂಕು ಅಧ್ಯಕ್ಷರಿಲ್ಲ, ಜಿಲ್ಲಾಧ್ಯಕ್ಷರಿಲ್ಲ, ಸುಮ್ಮನೆ ನಾಮಕಾವಸ್ಥೆಗೆ ಬಂದು ಕೂತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಅಂತೇಳಿ. ಈಗ ಅದನ್ನು ಇಡೀ ರಾಜ್ಯ ಹೇಳ್ತಾ ಇದೆ. ಏನು ಇವತ್ತು ಕೊಳಲೆ ಚಂದ್ರಶೇಖರ್ ಅಂದ ತಕ್ಷಣ ಒಂದು ಸಣ್ಣ ಮಗು ತಾವಿನಿಂದ ಇಡೀ ರಾಜ್ಯದವ್ರಿಗೆ ಯಾರು ಹೇಳ್ತಾರೆ. ಇವತ್ತು ನಮ್ಮದು ತಾಲೂಕು ಸಮಿತಿ ಇದೆ, ಜಿಲ್ಲಾ ಸಮಿತಿ ಇದೆ, ರಾಜ್ಯ ಸಮಿತಿ ಇದೆ, ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಸಮಿತಿ ಇದೆ. ಇಡೀ ರಾಷ್ಟ್ರದಲ್ಲಿ ಸಂಘಟನೆ ಕಟ್ಟಕ ನಂಜುಂಡಸ್ವಾಮಿ ಅವರ ಮಕ್ಕಳು ಇವತ್ತು ನಮ್ದು ಇಡೀ ರಾಜ್ಯ ರಾಷ್ಟ್ರದಲ್ಲಿ ಅಷ್ಟದಲ್ಲಿದೆ. ಇವತ್ತು ರಾಕೇಶ್ ಟಿಕ್ಕಾಯಿತು ಶಿಡ್ಲಗ ಏನು ಚನ್ನರಾಯಪಟ್ಟಣಕ್ಕೆ ಬಂದಿದ್ರು, ನಮ್ಮ ಭಕ್ತಹಳ್ಳಿಗೆ ಬಂದೋಗಿರ್ತಕ್ಕಂಥ ನಿರ್ದೇಶನಗಳಿದ್ದಾವೆ. ನಮ್ಮ ತಾಲೂಕು ಸಮಿತಿ ಇದೆ, ಜಿಲ್ಲಾ ಸಮಿತಿ ಇದೆ, ರಾಜ್ಯ ಸಮಿತಿ ಇದೆ. ಆದರೆ ನಾವು ಇವತ್ತು ಜಮಕೋಟೆ ಕೆಡಿಬಿ 13 ಹಳ್ಳಿಗಳ ರೈತ ಪರ ಹೋರಾಟ ಸಮಿತಿಗೆ ಬೆಂಬಲವನ್ನು ಕೊಟ್ಟಿದ್ದೇವೆ ಅಷ್ಟೇ. ಯಾಕೆ ಬೆಂಬಲ ಕೊಟ್ಟಿದ್ದೀವಿ ಅಂದರೆ ಇದು ನಮ್ಮ ತಾಲೂಕು ಸಮಿತಿ ತೀರ್ಮಾನ, ಆ ತೀರ್ಮಾನಕ್ಕೆ ಬದ್ಧವಾಗಿ ನಾವು ಬೆಂಬಲ ಕೊಟ್ಟಿದ್ದೀವಿ. ಇದು ಯಾರು ವಸ್ತುದಿಲ್ಲ ಅಂತಂದ್ರೆ ಅದು ಅವ್ರಿಗೆ ಅನ್ವಯಿಸುತ್ತೆ. ಯಾಕಂದರೆ ಅವ್ರದ್ದು ಈಗ ನಮ್ಮದು ಬಯಲ ಇದೆ, 3 ವರ್ಷಕ್ಕೊಬ್ಬರು ಚೇಂಜ್ ಮಾಡ್ತೀವಿ, ಅದ್ರ ನಮ್ಮದಾದ ತತ್ವ ಸಿದ್ಧಾಂತ ಇದೆ, ಅವರಲ್ಲಿ ಏನೂ ಇಲ್ಲ. ಈಗ ಈ ಒಂದು ಹೋರಾಟಕ್ಕೆ ನಿಮ್ಮ ಜಿಲ್ಲಾ ಸಮಿತಿಯು ನಿಮಗೆ ಸಾಥ್ ಕೊಟ್ಟಿದೆಯಾ? ಹೌದು, ನೋಡಿ ಗುಡಿಬಂಡೆ ಬಂದರು, ಚಿಂತಾಮಣಿ ಬಂದರು, ನಮ್ಮ ಸಮಿತಿ ಬರ್ತಾ ಇದೆ. ನಾವು ಅವಶ್ಯಕತೆ ಬಿದ್ದಾಗ
ನಮ್ಮ ಏನು ಇವತ್ತು ನಮಗೆ ನಮ್ಮ ಸಮಸ್ಯೆಗಳೇನು ಪರಿಹಾರ ಸಿಕ್ಕೇ ಇಲ್ಲ ಅಂದಾಗ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಆವತ್ತು ಜಿಲ್ಲಾ ಸಮಿತಿ ರಾಜ್ಯ ಸಮಿತಿ ಕರ್ಕೊಂಡು ಬರ್ತೀವಿ. ಕಳೆದ 75 ದಿನಗಳಿಂದ ಹೋರಾಟ ಮಾಡ್ತಾ ಇದ್ದೀರಾ. ನಿಮ್ಮ ಜಿಲ್ಲಾ ಸಮಿತಿಯ ಘಟಕದ ಯಾವುದೇ ಒಬ್ಬ ಸದಸ್ಯರು ನಿಮ್ಮ ವೇದಿಕೆ ಯಾಕೆ ಬಂದಿಲ್ಲ? ಗುಡಿಬಂಡೆಯವ್ರು ಬಂದಿದ್ರು. ನಮ್ಮ ರಾಜ್ಯ ಸಮಿತಿ ಉಪಾಧ್ಯಕ್ಷರು ಬಿರ್ಲಟ್ ಮುನ್ಕಪ್ಪಣ್ಣು 75 ದಿನದಲ್ಲಿ 65 ದಿವಸ ಇಲ್ಲೇ ಇದ್ದಾರೆ ಪಾಪ. ಈ ನಡುವೆ ಒಂದು ವಾರದಲ್ಲಿ ಆರೋಗ್ಯ ಏರುಪೇರಾಗಿ ಪಾಪ ಬರಲಿಲ್ಲ. ಅಷ್ಟು ಬಿಟ್ಟರೆ 65 ದಿನ ಪ್ರತಿನಿತ್ಯ ರಾಜ್ಯ ಉಪಾಧ್ಯಕ್ಷ ಅವರು ಬಂದು ಇಲ್ಲಿದ್ದಾರೆ. ಅವ್ರು ಮಾಡಿರೋದು ಇದೇ ಮಂಚನಹಳ್ಳಿಯಲ್ಲಿ ರಾಜ್ಯ ಸಮಿತಿ ಬಂದು ಮಾಡಿರ್ತಕ್ಕಂಥದ್ದು. ಒಟ್ನಲ್ಲಿ ಕೆಐಎಡಿಬಿ ಪರ ಮತ್ತು ವಿರೋಧ ಎರಡು ಬಣಗಳು ಪ್ರತ್ಯೇಕ ಹೋರಾಟ ನಡೆಸುತ್ತಿರುವುದು ರೈತರಲ್ಲಿಯೇ ಗೊಂದಲ ಸೃಷ್ಟಿಸಿದೆ. ಭೂಮಿ ಉಳಿಸಿಕೊಳ್ಳುವ ಹೋರಾಟ ಒಂದು ಕಡೆ ನಡೆಸುತ್ತಿದ್ರೆ, ಅಭಿವೃದ್ಧಿಗಾಗಿ ಭೂಸ್ವಾಧೀನ ಅಗತ್ಯ ಎಂಬ ವಾದ ಮತ್ತೊಂದು ಕಡೆ ಕೇಳಿಬರುತ್ತಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.